ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಯೂಟ್ಯೂಬ್ ವೆಲ್ಕಮ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋ ಇನ್ಸ್ಟಾಗ್ರಾಮ್ ವೆಲ್ಕಮ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ವಿಡಿಯೋ ಹೋಗ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ರೈತರು ಎಡೆಟ್ ಹೊಡಿಬೋದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ? ಎಲ್ರು ನೋಡೋದಲ್ಲ ವಿಡಿಯೋನ, ಏನ ಹೇಳಕ್ ಬರ್ತಾ ಇದೀನಿ ಅಂತ ನೀವೆಲ್ಲರೂ ಇವಾಗಲೇ ಗೊತ್ತಾಗಿರ್ಬೋದು. ಇದು ನಮ್ಮ ಕರ್ನಾಟಕ ರಾಜ್ಯದ ಈಗಿನ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಭಾವಿ ಮುಖ್ಯಮಂತ್ರಿಗಳಾಗಬೇಕಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತುಗಳು. ರಾಜ್ಯದಲ್ಲಿ ಎಐಸಿಟಿ ಆಗ್ಬೇಕು ಅಂತ ಅವ್ರು ಅನ್ಕೊಂಡಿರುವಂತಹ ಕಲ್ಪನೆ ನಿಜಕ್ಕೂ ಶ್ಲಾಘನೀಯ. ಅದನ್ನ ಪ್ರತಿಯೊಬ್ಬ ಕನ್ನಡಿಗರು ಸ್ವಾಗತ ಮಾಡಬೇಕು. ಆದ್ರೆ ನೀವು ನಿಜಕ್ಕೂ ಎಐಸಿಟಿ ಮಾಡ್ಲೇಬೇಕು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಎಕರೆ ಗೋಮಾಳ ಜಾಗಗಳಿವೆ. ಉತ್ತರ ಕರ್ನಾಟಕದಲ್ಲಿರುವಂತಹ ಯುವಕರಿಗೆ ಎಷ್ಟೋ ಜನಕ್ಕೆ ಇವಾಗ್ಲೂ ಕೂಡ ಕೆಲಸ ಇಲ್ಲದೆ ನಿರುದ್ಯೋಗದ ಸಮಸ್ಯೆ ಕಾಡ್ತಿದೆ. ನೀವು ನಿಜಕ್ಕೂ ಏನಾದ್ರೂ ಒಂದು ಕರ್ನಾಟಕ ಜನತೆಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿ ಮಾಡಿ. ಉತ್ತರ ಕರ್ನಾಟಕ ಕೂಡ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿಯಾಗಿ ಎಐಸಿಟಿ ಕೂಡ ನಮ್ಮ ನೆಲದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವುದು ನಮಗೂ ಕೂಡ ಖುಷಿ ಆಗುತ್ತೆ. ಇಷ್ಟನ್ನ ನಾನು ಹೇಳ್ತಾ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ದಯವಿಟ್ಟು ಮನವಿಯನ್ನ ಮಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಈ ಒಂದು ನೀವು ಎಐಸಿಟಿಯನ್ನ ಬಿಡದಿಯಲ್ಲೇ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಕೈ ಬಿಡಬೇಕು ಅಂತ ನನ್ನ ಕಡೆಯಿಂದ ಮನವಿಯನ್ನ ಮಾಡ್ತಾ ಇದೀವಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಪೋಸಿಷನ್ ಏನಾಗಿದೆ, ಅಪೋಸಿಷನ್ ಸ್ಟ್ರಾಂಗ್ ಆಗಿದ್ದಿದ್ರೆ ಇವತ್ತು ಈ ತರ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಬಿಜೆಪಿಯ ನಾಯಕರು ಯಾರು ಕೂಡ ಬಾಯಿ ತೆಗಿತಾ ಇಲ್ಲ. ಮತ್ತೊಮ್ಮೆ ರೈತರ ಪರವಾಗಿ ಮಾತಾಡೋದಿಕ್ಕೆ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ ಬರಬೇಕಾಗಿತ್ತ. ರೈತರು ದೇಶದ ಬೆನ್ನೆಲುಬು. ರೈತರಿಲ್ಲ ಅಂದ್ರೆ ನಾವೇನು ಕೂಡ ಮಾಡಕ್ಕಾಗಲ್ಲ. ದುಡ್ಡನ್ನ ನೀವು ಕೊಡ್ಬೋದು, ಆದ್ರೆ ಎಷ್ಟು ದಿನ ನಾವು ಆ ದುಡ್ಡನ್ನ ಇಟ್ಕೊಳಕ್ ಆಗ್ತದೆ? ಅದೇ ನಮ್ಮ ರೈತರು ಅದೇ ಜಮೀನಿನಲ್ಲಿ ನೀವು ಕೊಡುವಂತಹ ಕೋಟಿಗಿಂತ ಅದ್ರ 10ರಷ್ಟು ದುಡ್ಡನ್ನ ಅವರು ತೆಗೆಯುವಂತ ತಾಕತ್ತು ಸಾಮರ್ಥ್ಯ ಅವರಿಗಿದೆ. ಈಗ ತಾನೇ ನೀವು ಮುಖ್ಯಮಂತ್ರಿ ಆಗ್ತಾ ಇದ್ದೀರಿ, ಅದು ನಮಗೂ ಕೂಡ ಖುಷಿ ಆಗ್ತಾ ಇದೆ. ರಾಜ್ಯವನ್ನ ಇನ್ನೊಂದು ಅಭಿವೃದ್ಧಿ ಪಥದತ್ತೆಗೆ ಕರ್ಕೊಂಡೋಗಿ ಈ ದೇಶದಲ್ಲೇ ನಂಬರ್ 1 ರಾಜ್ಯವನ್ನಾಗಿ ಮಾಡಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟೆಲ್ಲ ಹೇಳ್ತಾರೆ ಇವತ್ತಿನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಜೈ ಆಂಜನೇಯ. ಕೋಟಿ ಬೇಕಿಲ್ಲ, ನಾವು ದುಡ್ಡು ತಿನ್ನಲ್ಲ, ಒಟ್ಟೆ ಅನ್ನ ತಿಂತೀವಿ. ನಿಮ್ಮ ಮಣ್ಣ ಚಿನ್ನ ಇದಿಲ್ಲ ಸರ್, ಏನ್ ಸರ್ ದುಡ್ಡು? ಮತ್ತೆ ನಮ್ಮ ಮನೇಲಿ ಅನ್ನ ತಿಂತೀವಿ ಅಂದ್ರೆ ಇದರಿಂದ. ಬೆಂಗಳೂರು ಸೈಡ್ ಎಲ್ಲ ಮಲ್ನಾಡಿದ್ರು. ನಾವ್ ಇದನ್ನ ಕಳ್ಕೊಂಡು ಎಲ್ಲಿ ಹೋಗೋಣ? ದುಡ್ಡು ಎಷ್ಟು ದಿನ ಇರ್ತದೆ? ಎಲ್ಲಿ ಮನೆ ಕಟ್ಟಕ್ಕಾಯ್ತದ? ದನಕರ ಸಾಕಾಯ್ತದ? ದನಿನಿಂದ ನಮ್ ಜೀವನ. ಬೈರಮಂಗಲ ಕನಕನಹಳ್ಳಿ ಪಂಚಾಯತಿಲಿ ದ್ರಾಕ್ಷಿ ಹಣ್ಣು ಕೂಡ ಬೆಳಿತಾ ಇದೀವಿ. ಹಲಸಿನ ಇದೆ, ಸಪೋಟ ಇದೆ, ಚೀಪೆಕಾಯಿ ಇದೆ, ಚಕ್ಕೋತ ಇದೆ. ಅವ್ನು ಹೇಳ್ತಾನಲ್ಲ, ಅವ್ನ್ ದುಡ್ಡು ಕೊಳ್ಳಿ, ನಮ್ಗ್ ಬೇಡ ಅವ್ನ್ ದುಡ್ಡು. ನಮ್ ಕಥೆ ಏನೋ ಮುಗ್ದೈತದೆ. ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ದು 1.5 ಎಕರೆ ಭೂಮಿ ಇಲ್ಲ ಅಂದ್ರೆ 7-8 ತರ ನಾವು ಮಿಶ್ರ ಬೆಳೆ ಬೆಳಿತೀವಿ. ನಾವು ಒಂದ್ ತಿಂಗಳಿಗೆ ಇಲ್ಲ ಅಂದ್ರೆ 1 ಲಕ್ಷ ಆದಾಯ ತಗೋತೀವಿ. ನಾವು ಇದನ್ನ ಕೊಟ್ಬಿಟ್ಟು 1 ಲಕ್ಷ ಆದಾಯ ಹೇಳ್ತಾರ ನಾವು ಕಾಣಕ್ಕೆ ಬಿಟ್ಕೊಡ. ಅದೇನೇ ಕಷ್ಟ ಆಗ್ಬಿಡ್ಲಿ, ಜೈಲ್ ಆಗ್ತಾನೆ, ಹಾಕಿ ಸಾಯಿಸಿ ನೋಡಿ ಬಿಡೋಣ. ಯಾವ ಕಾರಣಕ್ಕೂ ಆಗಲ್ಲ. ರೈತರು ಯಾರು ಕೊಡಕ್ ರೆಡಿ ಇಲ್ಲ. ಇಲ್ಲಿ ಯಾರು ಜಮೀನು ಕೊಡಕ್ ಇಷ್ಟಪಡಲ್ಲ. ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಕೊಟ್ಬಿಟ್ಟು ನಾವ್ ಎಲ್ಗೋಗೋಣ? ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಕೊಡಲ್ಲ. ಇದೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ